ನಾವು ಊರಿಗೆ ಹೋಗ್ತಿದ್ದೀವಿ ಉಡುಪಿಗೆ. ಸೊ ಈಗ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಮಣಿಪುರಕ್ಕೆ ಹೋಗ್ತಿದ್ದೀವಿ. ಇಂದು ನ್ಯೂಶು ಇದೆ, ಅದನ್ನು ಪ್ಯಾಕ್ ಮಾಡಬೇಕು. ಸೊ ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕಷ್ಟೇ. ನಾಳೆ ಬೆಳಿಗ್ಗೆ ಬೇಗ ಹೋಗ್ತಿದ್ದೇವೆ. ಸೊ ನಾನು ಈಗ ಪ್ಯಾಕಿಂಗ್ ಮಾಡಬೇಕು. ಟೈಮ್ ಸಿಗುತ್ತೆ ನೈಟ್, ಯಾಕಂದರೆ ನೈಟ್ ನಾನು ಮಲ್ಗಲ್ಲ, ಅವಾಗ ಪ್ಯಾಕ್ ಮಾಡಬೇಕು. ಬಟ್ ಏನಂದರೆ ಕೆಲವೊಂದು ಥಿಂಗ್ಸ್ ಮಿಸ್ ಆದರೆ ಕಷ್ಟ ಆಗುತ್ತೆ. ಸೊ ನಾನು ಇವಾಗ ಟೈಮ್ ಇದೆ, ಸೊ ಇವಾಗಲೇ ಮಾಡಿಬಿಡ್ತೇನೆ. ರೆಡಿಯಾ? ಬನ್ನಿ ಪ್ಯಾಕಿಂಗ್, ಬನ್ನಿ ಪ್ಯಾಕಿಂಗ್ ಅಂತ, ಬನ್ನಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಏನೇ ಇರ್ಕಲೆ ಪರ ಬ್ಯಾಗ್ ಮಿತ್ತಡಿತೀನ, ನೀನು ತೆಗಿತೀಯಾ ಬ್ಯಾಗ್? ಹೇಗೆ? ಹಾಂ, ನಿನ್ನ ಬ್ಯಾಗ್ ಕೂಡ ಅಲ್ಲಿದೆ, ನೀನು ತೆಗಿತೀಯಾ? ನೀವು ತೆಗಿತೀರಾ? ಹೇಗೆ? ಅಲ್ಲಿದೆ ಬ್ಯಾಗ್ ಎಲ್ಲ, ಅಲ್ಲಿದೆ ಮೇಲೆ. ಹೇಗೆ ತೆಗಿತೀರಿ? ಇದೀಗ ಆಪುಜಿ ಪೋರೆಗೆ ಮಮ್ಮ ಪೋಪುನು. ಓಕೆ, ಬ್ಯಾಗ್ ಎಲ್ಲ ಮೇಲೆ ಇಟ್ಟಿದ್ದೀನಿ. ಸೊ ಈಗ ಅದೆಲ್ಲ ತೆಗಿಬೇಕು. ಬಲೆ ಏನ ಮೊಬೈಲ್ ಬೂರುಂಡು? ನೋ 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 ನೋ, ಮೊಬೈಲ್ ಬೂರುಂಡತಾ ಪಲ್ಲೆ. ಓ ಬ್ಯಾಗ್ ಮಮ್ಮಗ, ಓ ಬ್ಯಾಗ್ ಪಲ್ಲೆ. ಈ ಬ್ಯಾಗ್ ಒಳಗಡೆನೆ ಎಲ್ಲ ಬ್ಯಾಗ್ ಹಾಕಿದ್ದೀನಿ. 1 2 3 4 5 6. ನಮ್ಮ ಪ್ಯಾಕಿಂಗ್ ಮಾಡ್ಕೊಳ್ಳೋ ಬ್ಯಾಗ್. ಎಸ್, ಆಫ್ಟರ್ 4 ಮಂತ್ಸ್ ನಂತರ ನಾವು ಊರಿಗೆ ಹೋಗ್ತಿದ್ದೀವಿ, ನಮ್ಮೂರು ಉಡುಪಿಗೆ. ಲಾಸ್ಟ್ ಟೈಮ್ ನಾವು ಡಿಸೆಂಬರಲ್ಲಿ ಹೋಗಿ ಬಂದಿದ್ವಿ. ಅದಾದ ನಂತರ ಇವಾಗ ಏಪ್ರಿಲ್ ಎಂಡಲ್ಲಿ ಹೋಗ್ತಾ ಇದ್ದೀವಿ. ಕೆಲವೊಂದು ಫಂಕ್ಷನ್ಸ್ ಇದೆ, ಅದನ್ನು ಅಟೆಂಡ್ ಮಾಡಬೇಕು. ಹಾಗೆ ನನ್ನ ಮಗನಿಗೆ ಸ್ಕೂಲ್ ಇನ್ಮೇಲೆ ಸ್ಟಾರ್ಟ್ ಆದರೆ ಅವನಿಗೆ ಬೇಗ ಊರಿಗೆ ಹೋಗೋಕ್ಕಾಗಲ್ಲ ಅಂತ ನಾವು ಈ ಮಂತಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ. ಅವನಿಗೆ ಮಾತ್ರ ಅಲ್ಲ, ಅವನ ಜೊತೆ ನಮಗೂ ಊರಿಗೆ ಬೇಗ ಹೋಗ್ಲಿಕ್ಕಾಗಲ್ಲ ಬಿಕಾಸ್ ಆಫ್ ಹಿಸ್ ಸ್ಕೂಲ್. ನಾನು ಪ್ಯಾಕಿಂಗ್ ಮಾಡಲಿಕ್ಕೆ ಒದ್ದಾಡ್ತಿದ್ದೇನೆ. ಈ ನನ್ನ ಮಗ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಏನ ಮಲ್ಪು ನೀರು ಎಗ್ ತಿರ್ತುಪಾಡಿಯಾರ? ಪೋಂಡು ಒಂಜಿ ಎಗ್. ಅಯ್ಯಯ್ಯ, ಏನ ಮಲ್ತಿ ನೀರು ಎಗ್ ತಿರ್ತುಪಾಡ್ ನೀರು. ಆಯ್ನೆ ಎಲ್ಲ ಅವನದ್ದೇ ಕೆಲಸ. ಕ್ಲೀನ್ ಮಲ್ಪ್ಲೆ ಇರೇ ಕ್ಲೀನ್ ಮಲ್ಪೋಡ್ ಕೈಟ್. ಅಯ್ಯಯ್ಯ ಮಾರಯ್ಯ, ಬಿಡ್ಲೆ ಬಿಡ್ಲೆ. ಪ್ಯಾಕಿಂಗ್ ಜೊತೆ ನನಗೆ ಮನೆ ಕೆಲಸನೂ ಇತ್ತು. ಸೊ ನಾನು ನನ್ನ ಮಗನಿಗೆ ಟಿ ವಿಯಲ್ಲಿ ಯೋಗ ಗಪ್ಪಿ ಹಾಕಿ ನಾನು ನೆಲ ಒರೆಸಲಿಕ್ಕೆ ಅಂತ ಹೋದೆ. ನೆಲ ಒರೆಸುವಾಗಲೇ ನನ್ನ ಮಗ ಮಮ್ಮ ನೀನು ಬಾ ನನ್ನ ಜೊತೆ ಯೋಗ ಮಾಡು ಅಂತ ಕರಿತಾ ಇದ್ದ. ಸೊ ನನ್ನ ನೆಲ ಒರೆಸಿದ ಕೂಡಲೇ ನಾನು ಅವನ ಜೊತೆ ಯೋಗ ಮಾಡಲಿಕ್ಕಂತ ಹೋದೆ. ಯೋಗ ಗಪ್ಪಿ ಈಸ್ ಅ ಬೆಸ್ಟ್ ಶೋ ಫಾರ್ ಕಿಡ್ಸ್. ನೀವು ಇದನ್ನು ಯೂಟ್ಯೂಬಲ್ಲಿ ನೋಡ್ಬೋದು. ಮಕ್ಕಳಿಗೆ ಈ ಶೋ ತೋರಿಸಿದ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇದರಲ್ಲಿ ಯೋಗಾನೂ ಕಲಿಬೋದು, ಹಾಗೆ ಮಕ್ಕಳಿಗೆ ಒಳ್ಳೆಯ ಎಕ್ಸಸೈಸ್ ಕೂಡ ಆಗುತ್ತೆ. ಬೇರೆ ಕಾರ್ಟೂನ್ ಹಾಕಿ ಮಕ್ಕಳಿಗೆ ತೋರಿಸೋದಕ್ಕಿಂತ ಐ ಥಿಂಕ್ ಯೋಗ ಗಪ್ಪಿ ಈಸ್ ಬೆಟರ್. ಮಕ್ಕಳು ಎಕ್ಸಸೈಸ್ ಮಾಡಿದಾಗೂ ಆಗುತ್ತೆ. ಬೇರೆ ಕಾರ್ಟೂನ್ ಏನಾದರೂ ಹಾಕ್ಕೊಟ್ರೆ ಮಕ್ಕಳು ಒಂದೇ ಕಡೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ದಿಸ್ ಇಸ್ ಬೆಸ್ಟ್. ನನ್ನ ಮಗಂದು ಕ್ಲೋತ್ಸ್ ಎಲ್ಲ ಪ್ಯಾಕಿಂಗ್ ಆಯಿತು. ಇನ್ನು ನಂದು ಮತ್ತು ನನ್ನ ಹಸ್ಬೆಂಡದ್ದು ಪ್ಯಾಕಿಂಗ್ ಮಾಡಲಿಕ್ಕಿದೆ. ನನ್ನ ಹಸ್ಬೆಂಡದ್ದು ಜಾಸ್ತಿ ಇಲ್ಲ, ಅವರು ಒನ್ ಡೇ ಮಾತ್ರ ಇರ್ತಾರೆ. ನಮ್ಮನ್ನು ಬಿಟ್ಟು ನೆಕ್ಸ್ಟ್ ಡೇ ಅವರು ರಿಟರ್ನ್ ಆಗ್ತಾರೆ. ಸೊ ಫಸ್ಟ್ ನಂದು ಪ್ಯಾಕಿಂಗ್ ಮಾಡಬೇಕು. ಒಂದು ಸಾರಿ ಹಾಗೆ ಬೇರೆ ಡ್ರೆಸ್ ಕೂಡ ಇದೆ, ಕೆಲವು ಫಂಕ್ಷನ್ ಇದೆ. ಸೊ
ಚೇರ್ ಮೇಲೆ ನಂದು ತುಂಬ ಬಟ್ಟೆ ಬಿದ್ಕೊಂಡಿದೆ. ಅದರಲ್ಲಿ ಯಾವ್ದು ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಬೇಡದಿದ್ದೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಇಡಬೇಕು. ಸಿ ನನ್ನ ಕ್ಲೋತ್ಸ್, ನಂದು ನನ್ನ ಹಸ್ಬೆಂಡದ್ದು ಕ್ಲೋತ್ಸ್ ಇಷ್ಟಿದೆ. ನನ್ನ ಹಸ್ಬೆಂಡ್ ಕ್ಲೋತ್ಸ್ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲದೆ ಇದ್ದಾಗ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ಲ. ಆಲ್ಮೋಸ್ಟ್ 1 ಮಂತ್ ಆದರೂ ನಾವು ಇರ್ತೀವಿ. ಹಾಗಾಗಿ ನಾವು ಬಂದಿದ್ದೇವೆ ದೈಪುರಿ ತಿನ್ಲಿಕ್ಕೆ. ಬಲ್ಲೆ ಏನಂತಿಲ್ಲ ದೈಪುರಿ ತಿನ್ಲಿಕ್ಕೆ. ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ. ನಾನು ಇವಾಗ ಎಮರ್ಜೆನ್ಸಿ ಅಲ್ಲ, ಕಾರಲ್ಲಿ ಹೋಗುವಾಗ ಏನಾದರೂ ತಿನ್ನಲಿಕ್ಕೆ ಅಥವಾ ಏನಾದರೂ ಎಮರ್ಜೆನ್ಸಿ ಯೂಸ್ ಆಗುತ್ತಲ್ಲ, ಅಂದರೆ ಎಲ್ಲ ಪ್ಯಾಕ್ ಮಾಡಿರ್ತೀವಿ, ಅದನ್ನು ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ನಾನು ಎಮರ್ಜೆನ್ಸಿ ಅರ್ಜೆಂಟಿಗೆ ಏನು ಬೇಕಿತ್ತು ಅದನ್ನೆಲ್ಲ ಇದಕ್ಕೆ ಹಾಕಿರ್ತೀನಿ. ವೆಟ್ ವೈಪ್ಸ್ ತಗೊಂಡು ಬೇಕಾಗುತ್ತೆ, ವೆಟ್ ವೈಪ್ಸ್. ಸೊ ಸನ್ಸ್ಕ್ರೀನ್ ತಗೊಂಡ್ರಿ, ಹಾಗೆ ನಮ್ಮ ಮಗಳಿಗೆ ಕ್ರೇನ್ಸ್ ತಗೊಂಡ್ರಿ, ಹಾಗೆ 2 ಬುಕ್ಸ್ ತಗೊಂಡ್ರಿ ಇಷ್ಟದು, ಹಾಗೆ ಇದು ಅವ್ರಿಗೆ ಓದಿಗೆ ಅಂತ ಕಾರಲ್ಲಿ ಇಟ್ಕೊಂಡು ಹೋಗೋದು. ಸೊ ಇದು ತಗೊಂಡ್ರಿ, ಹಾಗೆ ಇದು ಕಾಫಿ ಬಬಲ್ಸ್, ಇದನ್ನು ಅವ್ರಿಗೆ ಇಷ್ಟ. ಸೊ ಇದನ್ನು ತಗೊಂಡ್ರಿ, ಹಾಗೆ ಇದನ್ನು ಸ್ಟಿಕ್ಕರ್ ತಗೊಂಡ್ರಿ. ಈ ಸ್ಟಿಕ್ಕರ್ಸ್ ಅಷ್ಟೇ 5 ರೂಪೀಸ್ ಸ್ಟೇಷನ್ ಶಾಪಿಂಗ್ ಸಿಗುತ್ತೆ. ಸೊ ಇದನ್ನು ಸ್ಟಿಕ್ ಮಾಡ್ಕೊಂಡು ಬಿಸಿ ಆಗಿತ್ತು ಅಂತ ಇದನ್ನು ತಗೊಂಡ್ರಿ. ಸ್ಯಾನಿಟೈಸರ್ ಮೋಸ್ಟ್ಲಿ ಇಂಪಾರ್ಟೆಂಟ್. ಹಾಗೆ ಟೂತ್ಪೇಸ್ಟ್ ಪಟ್ಟೆ ತಗೊಂಡಿದ್ದೀನಿ ನಮ್ಮ ಮಗದ್ದು. ಅಂದರೆ ಅವ್ರು ಮಾಡ್ಕೊಂಡಿರ್ತಾರೆ ನಾವು ತಗೊಂಡು ಹೋಗುವಾಗ. ಸೊ ಅವರಿಗೆ ಒಳ್ಳೆ ಆಗಲಿ ತಿರುಗಾಗುತ್ತಲ್ಲ. ಸೊ ಎಮರ್ಜೆನ್ಸಿ ಅಂತ ಬಟ್ಟೆ ತಗೊಂಡಿದ್ದೀನಿ. ಹಾಗೆ ಅಂದರೆ ಹಸುವಾಗುತ್ತೆ ನಮ್ಮ ಮಗದ್ದು ಪದೇ ಪದೇ ಕೇಳ್ತಾರೆ ನಮ್ಮ ಮೈ ಹಾಕೊಂಡು ತಿನ್ನಿಗೆ ಅಂತ. ಸೊ ಅದಕ್ಕೆ ಟ್ರೂಡಿ ಅವರ ಈ ಸ್ನ್ಯಾಕ್ಸನ್ನು ಆರ್ಡರ್ ಮಾಡ್ತೀನಿ. ಹಾಗೆ ಸ್ಲರ್ಪ್ ಅವರ ಹಾಗೆ ಸ್ಲರ್ಪ್ ಅವರ 90 ಬಾಕ್ಸ್ ಇದೆ. ಮೊದಲೆಲ್ಲ ನಾವು ಊರಿಗೆ ಹೋಗುವಾಗ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಅಂತ ಗಾಡಿನ ಅಲ್ಲಲ್ಲಿ ನಿಲ್ಲಿಸ್ತಾ ಇದ್ವಿ, ಅಂದರೆ ಹೋಟೆಲ್ ಹತ್ರ. ಬಟ್ ಇವಾಗ ಬ್ರೇಕ್ಫಾಸ್ಟ್ನ ನಾನು ಬೇಗ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ತಗೊಂಡು ಹೋಗ್ತೀನಿ. ನಾವು ಕಾರಲ್ಲಿ ಹೋಗೋದ್ರಿಂದ ಕಾರಲ್ಲೇ ತಿನ್ಬೋದು ಅಂತ. ಸೊ ನಾನಿವತ್ತು ದಡಸ್ ಪ್ರಿಪೇರ್ ಮಾಡಿದ್ದೆ. ಹಾಗೆ ಮಿಡ್ಲಲ್ಲಿ ನನ್ನ ಮಗನಿಗೆ ಬೇಯಿಸಿದ ಗೆಣಸು ಕೊಡ್ಬೋದು ಅಂತ ಇಲ್ಲಿ ಗೆಣಸನ್ನು ಬೇಯಿಸ್ತಾ ಇದ್ದೀನಿ. ನಾವು ಬೆಳಿಗ್ಗೆ 4 ಗಂಟೆಗೆ ಹೊರಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಬಟ್ ನೋಡಬೇಕು ಎಷ್ಟು ಗಂಟೆಗೆ ಹೊರಡ್ತೀವಿ ಅಂತ. 4 ಗಂಟೆ ಹೊರಟ್ರೆ ನಾವು ಮಧ್ಯಾಹ್ನ ಹೊತ್ತಿಗೆ ಊರಲ್ಲಿರ್ತೀವಿ. ಸೊ ಲಂಚ್ ಊರಲ್ಲಿ ಅಂದರೆ ಮನೆಯಲ್ಲೇ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡಬೇಕು ಏನಾಗುತ್ತಂತ. ಬೆಳಿಗ್ಗೆ ಬೇಗ ಹೋಗೋದ್ರಿಂದ ನಾನು ನೈಟ್ ಮಲಗಲ್ಲ. ನನ್ನ ನೈಟ್ ನಿದ್ದೆನ ನಾನು ಸ್ಕಿಪ್ ಮಾಡಿ ನಾನು ಬೆಳಿಗ್ಗೆ ಕಾರಲ್ಲಿ ಕೂತಾಗ ಅಂದರೆ ಕಾರಲ್ಲಿದ್ದಾಗ ಮಲ್ಕೊಳ್ತೀನಿ. ಬೆಳಿಗ್ಗೆ 2 ಗಂಟೆ ನನ್ನ ಹಸ್ಬೆಂಡ್ ನನ್ನ ಮಗ ಮಲಗಿದ್ದಾರೆ. ಸೊ ನನ್ನ ಹಸ್ಬೆಂಡ್ನ 3 ಗಂಟೆಗೆ ಏಳಿಸ್ಬೇಕು. ಇವಾಗ ನಾನು ಬೇಗ ಹೋಗಿ ಫ್ರೆಶ್ ಆಗಿ ಬರಬೇಕು. ನಾನು ಎಲ್ಲ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಅಂದ್ಕೊಂಡೆ ನನ್ನ ಮಗಂದು ಪಾಟಿ ಚೇರ್ ಮಿಸ್ ಆಗಿದೆ ಅಂತ. ಅದನ್ನು ಎತ್ಕೊಂಡು ಬಂದು ಇಟ್ಟು ನೆಕ್ಸ್ಟ್ ನನ್ನ ಪ್ಲಾಂಟ್ಸ್ಗೆಲ್ಲ ನೀರು ಹಾಕಿದೆ. ಹಾಗೆ ನನ್ನ ಹಸ್ಬೆಂಡ್ನ ಎಬ್ಬಿಸುವಷ್ಟರಲ್ಲಿ ನನ್ನ ಮಗನೂ ಎದ್ಬಿಟ್ಟ. ಬೇಗ ಎದ್ಬಿಟ್ಟಿದ್ದಾನೆ. ಒಂದು ಎಷ್ಟು ಗಂಟೆಗೆ 3:30 ಎದ್ದಿದ್ದಾನೆ. ಅಲ್ಲ 4 ಗಂಟೆಗೆ ಎದ್ದಿದ್ದಾನೆ ನನ್ನ ಮಗ. ಆ್ಯಕ್ಚುಲಿ ಯಾವಾಗಲೂ ಅವನು ಕಾರಲ್ಲಿ ಕೂತ್ಕೊಂಡ್ಮೇಲೆ ಹೇಳ್ತಾನೆ. ಬಟ್ ಇವತ್ತು ನಾವು ಕೆಳಗಡೆ ಹೋಗೋ ಮುಂಚೆನೇ ಎದ್ದಿದ್ದಾನೆ. ಎಸ್ ಫ್ರಿಜ್ ಆನ್ ಅಪ್ಪ.
ಎಸ್ ನಮ್ಮದು ಪ್ಯಾಕಿಂಗ್ ಎಲ್ಲ ಆಯಿತು. ಇವಾಗ ನಾವು ಹೊರಡ್ತಿದ್ದೇವೆ ನಮ್ಮ ಊರು ಉಡುಪಿಗೆ. ಎಲ್ಲಿಗೆ ಬಾಬಾ? ಸೈಕಲ್ ಇಪ್ಪಾಡು ಪ್ಯಾಕ್ ಮಾಡ್ದಿ ನಾವು. ನಮ್ದು ಕಾರ್ ಬೆಡ್ ರೆಡಿ ಆಗಿದೆ. जयपुर जा रही है नहीं. हेलो गुड मार्निंग. ನಾವೀಗ ಸಕಲೇಶ್ಪುರ ದಾಟಿ ಶಿರಾಡಿ ಘಾಟ್ ಹತ್ರ ಹೋಗ್ತಾ ಇದ್ದೇವೆ. ನನಗೆ ಇಲ್ಲಿ ತನಕ ಬಂದಿದೆ ಗೊತ್ತಿಲ್ಲ. ನಾನು ನನ್ನ ಮಗ ಮಲ್ಕೊಂಡಿದ್ವಿ ಹಿಂದ್ಗಡೆ. ಇವಾಗ ಶಿರಾಡಿ ಘಾಟ್ ಹತ್ರ ಇದ್ದೀವಿ. ಕಾರಲ್ಲೇ ಹೋಗ್ತಿರ್ಬೇಕಾದ್ರೆ ಏನಾದ್ರು ತಿನ್ಬೇಕು. ನಮ್ದು ಬ್ರೇಕ್ಫಾಸ್ಟ್ ಆಗ್ತಾ ಇದೆ. That is for breakfast. ರೋಡ್ ಲೈಕ್ ಆದ್ರಲ್ಲತ್ತೆ ಒಂದು ಲೈಕ್ ಆದಿತ್ತು ಪಳ ಒಂದ್ ಸೈಡ್ ಮಾತ್ರ ಆದಿತ್ತು ನಿತ ಎರಡು ಸೈಡ್ ಆತಲ್ಲ. ಹೈಡ್ರೇಟ್ ಆಗಿರೋಣ ಅಂತ ನಾವು ಆನ್ ದ ವೇ ಎಳ್ನೀರು ಶಾಪಲ್ಲಿ ಗಾಡಿ ನಿಲ್ಲಿಸಿ ಎಳ್ನೀರನ್ನ ಕುಡಿದ್ವಿ. ಐ ಥಿಂಕ್ ಇದು ಮ್ಯಾಂಗ್ಳೂರ್ ಹತ್ರದಲ್ಲಿ ಯಾವುದೋ ಊರಿನಲ್ಲಿ ನಾವು ಎಳ್ನೀರನ್ನ ಕುಡ್ದದ್ದು. ಊರು ಹತ್ರ ಆಗುವ ಖುಷಿಯೇ ಬೇರೆ. ಇವಾಗ ಏಪ್ರಿಲ್ ಮೇ ಎಲ್ಲ ಕಡೆ ಈ ಥರ ದೇವಸ್ಥಾನದಲ್ಲಿ ಮಂದಿರಗಳಲ್ಲಿ ಒಂದೊಂದೇ ಫಂಕ್ಷನ್ ಆಗ್ತಾ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲ ಕಡೆ ಪತಾಕೆಗಳು ಹಾರ್ತಾ ಇರ್ತವೆ. ಸೊ ನಾವು ಮನೆಗೆ ಹೋಗುವ ಮುಂಚೆ ಮೊದಲು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಕೈ ಮುಗಿದ ನಂತರ ನಾವು ಮನೆಗೆ ಹೋಗಿದ್ದು. ಎಂಟರಿಂಗ್ ಕಾಪು ಪೇಟೆ, ಕಾಪು ಮಾರ್ಕೆಟ್. ನಮ್ಮ ಕಾಪು ಮಾರ್ಕೆಟ್ಗೆ ಬರ್ತಾ we are home. Yes, we are home. Oh, ಅಲ್ಲ ಅಜ್ಜನ ಗಾಡಿ. Let's go. ಸೈಕಲ್ ದರ್ತಿ ಆನಂಚೆ ತುಂಪಾಡ್ಬ ಕಣ್ಣಿಗೆ ಕಣ್ಣು ನನ್ನ ಮಾಮಿ ಮಾಡಿದ ಫಿಶ್ ಕರಿ ನೋಡಿ. ಲುಕಿಂಗ್ ಯಮ್ಮಿ. ಬಾಬಾ ಓಯ್ ಇರ ಅಡ್ಡಾಡುಲ್ಲಾರಿಗೆ ಎಲ್ಲ ಶೋಭಾ ಕಲೆ ಮದರಂಗಿ ಸೊಪ್ಪು ಎಲ್ಲಿ ಶಿರ್ವಾಡೆ ಈ ವಿಡಿಯೋದ ನೆಕ್ಸ್ಟ್ ಪಾರ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಶೇರ್ ಕೂಡ ಮಾಡಿ.